ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 3 ವೃಂದಾವನದಾಚೆಯ ಕೃಷ್ಣ ಲೀಲೆ. ಇದರಿಂದ ಇವತ್ತು 23ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 23. ದೈವಾಧೀನೇಷು ಕಾಮೇಷು ದೈವಾಧೀನ ಸ್ವಯಂ ಪುಮಾನ್ ಕೋ ವಿಶ್ರಂಭೇತ ಯೋಗೇನ ಯೋಗೇಶ್ವರ ಮನುವ್ರತಃ. ಅನುವಾದ: ಬದುಕಿರುವ ಪ್ರತಿಯೊಬ್ಬ ಜೀವಿಯು ಪ್ರಕೃತಿಗೆ ಮೀರಿದ ಶಕ್ತಿಯಿಂದ ನಿಯಂತ್ರಣಗೊಳ್ಳುತ್ತಾನೆ ಮತ್ತು ಹೀಗೆ ಅವನ ಇಂದ್ರಿಯ ಸುಖಭೋಗವು ಅದೇ ಶಕ್ತಿಯ ನಿಯಂತ್ರಣದಲ್ಲಿರುತ್ತದೆ. ಆದುದರಿಂದ ಭಗವಂತನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವ ಮೂಲಕ ಭಕ್ತನಾದವನು ಮಾತ್ರ ಭಗವಾನ್ ಕೃಷ್ಣನ ಅಲೌಕಿಕವಾದ ಇಂದ್ರಿಯ ಚಟುವಟಿಕೆಗಳಲ್ಲಿ ವಿಶ್ವಾಸವನ್ನು ಇಡಬಹುದು. ಇತರ ಯಾರೊಬ್ಬನಿಂದಲೂ ಅದು ಸಾಧ್ಯವಿಲ್ಲ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಕೃಷ್ಣ ಗೃಹಸ್ಥ ಜೀವನವನ್ನು ಬೇಕಾದಷ್ಟು ವರ್ಷಗಳ ಕಾಲ ನಡೆಸ್ತಾನೆ. ಕೊನೆಗೆ ಅವನು ಈ ಒಂದು ಲೈಂಗಿಕ ಜೀವನದಿಂದ ಬೇರೆ ಆಗುವಂತಹ ವೈರಾಗ್ಯವನ್ನು ಕೂಡ ಅವನು ಮಾಡ್ತಾನೆ. ಅಂದರೆ ಈ ಪ್ರಪಂಚದಲ್ಲಿ ನಾವು ಜೀವನವನ್ನು ನಡೆಸಬೇಕಾದ್ರೆ ಆಮೇಲೆ ಅದು ಬಿಡೋ ಸಮಯ ಬಂದಾಗ ನಮ್ಗೆ ಅಟ್ಯಾಚ್ಮೆಂಟ್ ಇರುತ್ತೆ, ಬಿಡೋದಕ್ಕೆ ಮನಸ್ಸಾಗೋದಿಲ್ಲ. ಆದರೆ ಭಗವಂತ ಹಾಗಲ್ಲ, ಅವನು ವೈರಾಗಿ ಕೂಡ. ಯಾವೊಂದು ಸಮಯದಲ್ಲಿ ಬೇಕಾದರೂ ಅದನ್ನು ಬಿಡೋದಕ್ಕೆ ತಯಾರಾಗಿರ್ತಾನೆ. ಅಂದರೆ ಅದರಲ್ಲಿ ಅವನಿಗೆ ಯಾವುದೇ ರೀತಿಯ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಅವನು ವೈರಾಗ್ಯವನ್ನು ಕೂಡ ತೋರಿಸ್ತಾನೆ. ಇದೆಲ್ಲ ನಾವು ಕೂಡ ಅಳವಡಿಸ್ಕೊಳ್ಬೇಕು ಅನ್ನೋದಕ್ಕೆ ತೋರಿಸ್ತಾ ಇರೋದು. ಅಂದರೆ ನಮ್ಮ ಕರ್ತವ್ಯ, ನಮ್ಮ ಜೀವನದಲ್ಲಿ ಏನೇನು ಬರುತ್ತೋ ಎಲ್ಲವನ್ನ ಮಾಡಬೇಕು. ಆಮೇಲೆ ಅದನ್ನು ಬಿಟ್ಟು ಹೋಗಬೇಕಾದ್ರೆ ಆರಾಮಾಗಿ ಬಿಟ್ಟು ಹೋಗಬೇಕು. ಯಾಕೆ ಅಂತಂದರೆ ನಾನು ದೇಹ ಅಲ್ಲ, ನಾನು ಆತ್ಮ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಅದಕ್ಕೇನೆ ಸೊ ಆ ಆತ್ಮದ ಅರಿವು ಯಾರಿಗಿರುತ್ತೋ ಅವರು ಸುಲಭವಾಗಿ ದೇಹವನ್ನು ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತಂದರೆ, ಬದುಕಿರುವಂಥ ಪ್ರತಿಯೊಬ್ಬ ಜೀವಿ ಕೂಡ, ಅವನು ಯಾರೇ ಆಗಿರ್ಬೋದು, ಈ ಪ್ರಕೃತಿಗೂ ಮೀರಿದಂತಹ ಒಂದು ಶಕ್ತಿ ಇದೆ. ಆ ಶಕ್ತಿಯಿಂದ ಎಲ್ಲರೂ ಕೂಡ ನಿಯಂತ್ರಣದಲ್ಲಿರ್ತಾರೆ. ಮತ್ತು ಹೀಗೆ ಅವನ ಇಂದ್ರಿಯ ಸುಖಭೋಗ ಇದೆಯಲ್ಲ, ಅದು ಕೂಡ ಅಂದರೆ ನಮ್ಮ ಜೀವನದಲ್ಲಿ ನಮಗೇನೇನು ಸಿಗಬೇಕೋ ಅದೆಲ್ಲ ಕೂಡ ಆ ಶಕ್ತಿಯ ನಿಯಂತ್ರಣದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅಂದರೆ ನಮಗೇನು ಸುಖ ಸಿಗಬೇಕಾ, ದುಃಖ ಸಿಗಬೇಕಾ, ಎಲ್ಲವೂ ಕೂಡ ಆ ಶಕ್ತಿಯ ನಿಯಂತ್ರಣದಲ್ಲೇ ಇರುತ್ತೆ. ಅದಕ್ಕೋಸ್ಕರನೇ ಭಗವಂತನಿಗೆ ನಾವು ಭಕ್ತಿ ಮಾಡಬೇಕು, ಸೇವೆ ಮಾಡಬೇಕು. ಅದರ ಮೂಲಕ ಭಕ್ತನ ಆಗಿರುವಂಥವನು ಮಾತ್ರ, ಬೇರೆ ಯಾರು ಇದನ್ನು ಮಾಡೋಕ್ಕಾಗಲ್ಲ. ಯಾರು ಭಗವಂತನ ಭಕ್ತರಾಗಿರ್ತಾರೋ ಅವರು ಮಾತ್ರ ಭಗವಂತ ಶ್ರೀಕೃಷ್ಣನ ಅಲೌಕಿಕವಾದಂತಹ ಇಂದ್ರಿಯ ಚಟುವಟಿಕೆಗಳಲ್ಲಿ, ಅಂದರೆ ಇಲ್ಲಿ ಭಗವಂತ ಲೀಲೆಗಳನ್ನು ಮಾಡಿದ್ರೂ ಕೂಡ ಅದೆಲ್ಲ ಅಲೌಕಿಕವಾಗಿರುವಂಥದ್ದು, ಲೌಕಿಕವಾಗಿರುವಂಥದ್ದು ಅಲ್ಲ ಅನ್ನೋದು ಇದರ ಅರ್ಥ. ಅಂತಹ ಅಲೌಕಿಕವಾದಂತಹ ಇಂದ್ರಿಯ ಚಟುವಟಿಕೆಗಳಲ್ಲಿ ವಿಶ್ವಾಸವನ್ನು ಇಡಬಹುದು ಅವನು. ಇನ್ನು ಬೇರೆ ಯಾರಿಂದಲೂ ಕೂಡ ಅದು ಸಾಧ್ಯ ಇಲ್ಲ. ಅಂದರೆ ಬೇರೆ ಯಾರಾದರೂ ಈ ರೀತಿ ನಡ್ಕೊಂಡಾಗ ನಾವು ಅದನ್ನು ನಂಬಬಾರದು. ಆದರೆ ಭಗವಂತ ಮಾಡಿದಾಗ ಮಾತ್ರ ನಾವು ಅದನ್ನು ನಂಬೋದಾದರೆ ಅದೆಲ್ಲನೂ ಕೂಡ ಅಲೌಕಿಕವಾಗಿರುತ್ತೆ ಅಂತ ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಭಗವಂತನ ದಿವ್ಯವಾದ ಜನ್ಮವನ್ನು, ಚಟುವಟಿಕೆಗಳನ್ನು ಯಾವನೊಬ್ಬನು ಅರ್ಥ ಮಾಡಿಕೊಳ್ಳಲಾರನು. ಅದೇ ಸತ್ಯಾಂಶವನ್ನಿಲ್ಲಿ ದೃಢಪಡಿಸಲಾಗಿದೆ. ಅಂದರೆ ಭಗವದ್ಗೀತೆಯಲ್ಲಿ ಸ್ವಯಂ ಭಗವಂತ ಹೇಳಿದಾನೆ, ಭಗವಂತನ ದಿವ್ಯವಾದಂತಹ ಜನ್ಮ, ಅಂದರೆ ನಾವು ತಗೊಳ್ಳುವಂಥ ಜನ್ಮದ ಹಾಗೇನೆ ಅವಂದು ಕೂಡ ಜನ್ಮ ಅಂತ ನಾವು ತಿಳ್ಕೊಳ್ತೀವಲ್ವ, ಅದು ತಪ್ಪು. ಯಾಕೆಂದರೆ ಭಗವಂತ ಸಾಮಾನ್ಯವಾದಂತಹ ಮನುಷ್ಯನ ಹಾಗಲ್ಲ, ಅವನು ದಿವ್ಯವಾಗಿರುವಂಥವನು. ಸೊ ಅವನು ಜನ್ಮವನ್ನು ತಗೊಳ್ಳೋದಾಗಿರ್ಬೋದು, ಇಲ್ಲಿ ಲೀಲೆಗಳು ಅಥವಾ ಚಟುವಟಿಕೆಗಳನ್ನು ನಡೆಸೋದಾಗಿರ್ಬೋದು, ಅದನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಈಗ ಭಗವಂತ ತನ್ನ ಲೀಲೆಗಳಲ್ಲಿ ಏನೇನೆಲ್ಲ ಅವನು ತೋರಿಸಿದನೋ, ಯಾರ ಜೊತೆ ಯಾವ ರೀತಿಯೆಲ್ಲ ನಡ್ಕೊಳ್ತಾನೋ ಅದನ್ನು ನೋಡಿದಾಗ ಸಾಮಾನ್ಯವಾದಂತಹ ಬುದ್ಧಿಗೆ ಅರ್ಥ ಆಗೋದೇ ಬೇರೆ ಆಯ್ತಾ. ಆದರೆ ಭಗವಂತ ಅಲೌಕಿಕವಾಗಿ ಏನೋ ಒಂದು ಮಾಡಿರ್ತಾನೆ, ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅದು ನಮ್ಮ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಆ ಸತ್ಯಾಂಶವನ್ನು ಇಲ್ಲಿ ದೃಢಪಡಿಸಿದ್ದಾರೆ. ಈಗ ಗೋಪಿಕೆಯರೆಲ್ಲ ಅಷ್ಟಿಷ್ಟಪಡ್ತಾ ಇರ್ತಾರೆ ಭಗವಂತನನ್ನು, ಅವರನ್ನೆಲ್ಲ ಶಾಶ್ವತವಾಗಿ ಬಿಟ್ಟು ಹೊಟ್ಟೋಗ್ತಾನೆ ಅವನು. ಅಲ್ಲಿ ನಮಗೆ ನೋಡೋದಕ್ಕೆ ಏನನ್ಸುತ್ತೆ, ನೋಡಿ ಇಷ್ಟು ದಿವಸ ಅವ್ರ ಜೊತೆ ಇದ್ದ, ಈಗ ಇದ್ದಕ್ಕಿದ್ದಂಗೆ ಬಿಟ್ಟು ಹೊಟ್ಟೋದ, ತಾನು ರಾಜ ಆಗಬೇಕು ಅಂತ ಹೊಟ್ಟೋದ, ಈ ರೀತಿ ಎಲ್ಲ
ಬೇರೆ ಬೇರೆ ರೀತಿ ಯೋಚನೆ ಬರುತ್ತೆ ನಮ್ಮ ಮೈಂಡಲ್ಲಿ. ಆದರೆ ಅಲ್ಲಿ ಭಗವಂತನ ಅಲೌಕಿಕವಾದಂತಹ ಒಂದು ವಿಚಾರನೇ ಬೇರೆ ಆಗಿರುತ್ತೆ. ಅವನು ಆ ಲೀಲೆ ಮಾಡೋದಕ್ಕೆ ಒಂದು ಕಾರಣ ಇರುತ್ತೆ. ಅದೇನು ಅಂತ ನಾವು ಒಳಾರ್ಥಗಳನ್ನು ತಿಳ್ಕೊಂಡಾಗ ನಮ್ಗೆ ಅದು ಅರ್ಥ ಆಗುತ್ತೆ. ಆದರೂ ಕೂಡ ನಾವು ಎಷ್ಟೇ ಅರ್ಥ ಮಾಡಿಕೊಂಡ್ರೂ ಕೂಡ ಈ ಒಂದು ಬುದ್ಧಿಗೆ ಆ ಭಗವಂತನ ಅಲೌಕಿಕ ಲೀಲೆಗಳು ಅರ್ಥ ಆಗೋದು ಕಷ್ಟ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ಭಕ್ತಿಪೂರ್ಣ ಸೇವೆಯಿಂದ ಜ್ಞಾನ ಪ್ರಕಾಶ ಪಡೆದವನು ಮಾತ್ರ ಭಗವಂತನ ಚಟುವಟಿಕೆಗಳಿಗೂ ಅಲೌಕಿಕ ಶಕ್ತಿಯಿಂದ ನಿಯಂತ್ರಣಗೊಂಡ ಇತರರ ಚಟುವಟಿಕೆಗಳಿಗೂ ಇರತಕ್ಕ ವ್ಯತ್ಯಾಸವನ್ನು ತಿಳಿದುಕೊಳ್ಳಬಲ್ಲ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತಂದರೆ, ಯಾರು ಸ್ವಲ್ಪ ಮಟ್ಟಿಗಾದರೂ ಅದನ್ನು ಅರ್ಥ ಮಾಡ್ಕೋಬೋದು ಅಂತಂದರೆ, ಯಾರು ಭಗವಂತನನ್ನು ಭಕ್ತಿಪೂರ್ಣವಾಗಿ ಸೇವಿಸ್ತಾರೋ, ಆಮೇಲೆ ಜ್ಞಾನದ ಪ್ರಕಾಶವನ್ನು ಪಡ್ಕೊಂಡಿರ್ತಾರೋ. ನೋಡಿ, ನಾವು ಧರ್ಮಗ್ರಂಥಗಳನ್ನು ಓದಿ ಅದರಿಂದ ತಿಳ್ಕೊಳ್ಳೋದು ಒಂದು ಕಡೆ ಆದರೆ, ಭಗವಂತನ ಭಕ್ತಿಯನ್ನು ಮಾಡ್ತಾ ಅವನ ಸೇವೆ ಮಾಡ್ತಾ 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 ಧರ್ಮಗ್ರಂಥಗಳ ಮೂಲಕ ಕೂಡ ಅವನನ್ನು ಸೇವಿಸ್ತೀವಲ್ವಾ, ಆಗ ನಮ್ಮ ಜ್ಞಾನದ ಪ್ರಕಾಶವಾಗತ್ತೆ. ಆ ಪ್ರಕಾಶವನ್ನು ಪಡ್ಕೊಂಡಿರೋವನಿಗೆ ಭಗವಂತನ ಚಟುವಟಿಕೆಗಳಿಗೂ ಮತ್ತು ಅಲೌಕಿಕ ಶಕ್ತಿಯಿಂದ ನಿಯಂತ್ರಣವಾಗಿರುವಂತಹ ಬೇರೆಯವರ ಚಟುವಟಿಕೆಗಳಿದೆಯಲ್ಲ ಅದಕ್ಕೂ ಇರುವಂಥ ವ್ಯತ್ಯಾಸ. ಅಂದರೆ ಸಾಮಾನ್ಯವಾಗಿ ನಾವು ಮಾಡುವ ಕೆಲಸಗಳಿಗೂ ಭಗವಂತ ಮಾಡುವಂಥ ಕೆಲಸ ನಮಗೆ ನೋಡೋದಕ್ಕೆ ಎರಡು ಒಂದೇ ಅನಿಸಿದ್ರು ಅದರಲ್ಲಿ ಡಿಫ್ರೆನ್ಸ್ ಇದೆ. ಆ ವ್ಯತ್ಯಾಸವನ್ನು ಕಂಡು ಹಿಡಿಬೇಕು ಅಂತಂದರೆ ನಮಗೊಂದು ಯೋಗ್ಯತೆ ಬರಬೇಕು. ಅದು ಯಾವಾಗ ಬರುತ್ತೆ ಅಂದರೆ ಭಗವಂತನನ್ನು ಭಕ್ತಿಪೂರ್ವಕವಾಗಿ ಸೇವಿಸಿದಾಗ ಮಾತ್ರ ಅಲ್ಲಿ ಜ್ಞಾನದ ಪ್ರಕಾಶವಾಗುತ್ತೆ. ಆ ಜ್ಞಾನ ನಮ್ಮಲ್ಲಿ ಉದಯಿಸಿದಾಗ ಮಾತ್ರ ನಮಗೆ ಡಿಫ್ರೆನ್ಸ್ ಏನು ಅನ್ನೋದು ಗೊತ್ತಾಗೋದು. ಭೌತಿಕ ವಿಶ್ವದ ವ್ಯಾಪ್ತಿಗೆ ಒಳಪಡುವಂತಹ ಎಲ್ಲ ಪ್ರಾಣಿಗಳ, ಮನುಷ್ಯರ ಮತ್ತು ದೇವತೆಗಳ ಇಂದ್ರಿಯ ಸುಖವು ಪ್ರಕೃತಿ ಅಥವಾ ದೈವಿ ಮಾಯೆ ಎಂಬ ದೈವಶಕ್ತಿಯಿಂದ ನಿಯಂತ್ರಿತವಾಗಿರುತ್ತದೆ. ಇಂದ್ರಿಯ ಸುಖವನ್ನು ಪಡೆಯುವಲ್ಲಿ ಯಾರೊಬ್ಬನೂ ಸ್ವತಂತ್ರನಲ್ಲ ಮತ್ತು ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬನೂ ಇಂದ್ರಿಯ ಸುಖಾಪೇಕ್ಷಿಯಾಗಿರುತ್ತಾನೆ. ದೈವಶಕ್ತಿಗೆ ಅಧೀನರಾಗಿರುವ ಮನುಷ್ಯರು ಇಂದ್ರಿಯ ಸುಖದ ವಿಷಯದಲ್ಲಿ ಭಗವಾನ್ ಶ್ರೀಕೃಷ್ಣನು ತನಗಿಂತ ಬೇರೆ ಯಾರೊಬ್ಬರ ನಿಯಂತ್ರಣದಲ್ಲಿಯೂ ಇರುವುದಿಲ್ಲವೆಂಬುದನ್ನು ನಂಬಲಾರರು. ಅಂದರೆ ಅರ್ಥ ಏನು, ಈ ಒಂದು ಭೌತಿಕ ಪ್ರಪಂಚ ಇದೆಯಲ್ಲ ಇದರ ಒಳಗಡೆ ಇರುವಂಥವ್ರು ಯಾರೇ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು. ನೋಡಿ, ದೇವತೆಗಳು ಕೂಡ ಇದೇ ಒಂದು ಪ್ರಪಂಚಕ್ಕೆ ಸೇರಿರುವಂಥವ್ರು. ಅವರು ಮತ್ತು ಅವರ ಇಂದ್ರಿಯ ಸುಖ ಇದೆಯಲ್ಲ ಅದನ್ನು ಯಾರು ಕಂಟ್ರೋಲ್ ಮಾಡೋದು ಅಂತಂದರೆ ಪ್ರಕೃತಿ, ಅಥವಾ ಅದಕ್ಕೆ ಇನ್ನೊಂದು ಹೆಸರು ಏನು ಅಂತಂದರೆ ದೈವಿ ಮಾಯೆ ಅಂತಂದ್ಬಿಟ್ಟು, ಅಥವಾ ದೈವಶಕ್ತಿ ಅಂತ ಹೇಳ್ತಾರಲ್ಲ, ಅದು ನಿಯಂತ್ರಣ ಮಾಡುವಂಥದ್ದು. ಈ ಇಂದ್ರಿಯ ಸುಖವನ್ನು ಅಂದರೆ ನಮ್ಮ ಜೀವನದಲ್ಲಿ ಏನೇ ಸುಖ ನಮಗೆ ಸಿಗ್ತಾ ಇದ್ರೂ ಕೂಡ ಅದು ನಮ್ಮ ಸ್ವಾತಂತ್ರ್ಯದಿಂದ ಸಿಗ್ತಾ ಇಲ್ಲ. ಅಂದರೆ ನಾನು ಅಂದ್ಕೊಂಡಿದ ತಕ್ಷಣ ಅದು ನನಗೆ ಸಿಕ್ಬಿಡುತ್ತೆ ಅಂತಲ್ಲ. ಈ ಒಂದು ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಇಂದ್ರಿಯ ಸುಖ ಬೇಕು ಅನ್ನುವಂತಹ ಒಂದು ಆಸೆ ಇದ್ದೇ ಇರುತ್ತಲ್ವಾ. ಒಂದಲ್ಲ ಒಂದು ರೀತಿ ಒಬ್ಬರಿಗೆ ಒಂದಿಷ್ಟ ಆದರೆ ಇನ್ನೊಬ್ಬರಿಗೆ ಇನ್ನೊಂದು ಇಷ್ಟ ಆಗಿರುತ್ತೆ. ಕೆಲವರಿಗೆ ಸುಂದರವಾದಂತಹ ದೃಶ್ಯಗಳನ್ನು ನೋಡೋದು ಇಷ್ಟ ಆಗಿರುತ್ತೆ, ಕೆಲವರಿಗೆ ಕಾಮದ ಸುಖ ಇರುತ್ತೆ, ಕೆಲವರಿಗೆ ಊಟ ತಿನ್ಬೇಕು ಚೆನ್ನಾಗಿ ಅನ್ನುವಂಥದ್ದು, ಅದರಲ್ಲಿ ಅವ್ರಿಗೆ ಸುಖ ಸಿಗುತ್ತೆ. ಈ ರೀತಿ ಬೇರೆ ಬೇರೆ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳುವಂಥ ಒಂದು ಆಕಾಂಕ್ಷೆ ಎಲ್ಲರಿಗೂ ಇರುತ್ತೆ. ಅದೇ ದೈವಶಕ್ತಿಗೆ ಅಧೀನರಾಗಿರುವಂಥ ಮನುಷ್ಯರು ಇಂದ್ರಿಯ ಸುಖದ ವಿಷಯದಲ್ಲಿ, ಈಗ ನಾವು ಹೇಗೆ ಇಂದ್ರಿಯಗಳ ಸುಖವನ್ನು ಪಡಬೇಕು ಅಂತ ಇಷ್ಟಪಟ್ಟು ಅದನ್ನು ಸುಖಿಸ್ತೀವೋ ಅದೇ ರೀತಿ ಭಗವಂತ ಕೂಡ, ಅಂದರೆ ಇಲ್ಲಿ ಭಗವಂತನನ್ನು ನಿಯಂತ್ರಣ ಮಾಡುವಂಥವ್ರು ಯಾರೂ ಇಲ್ಲ. ಈಗ ನಾವು ದೈವಶಕ್ತಿಯ ನಿಯಂತ್ರಣದಲ್ಲಿ ಕೆಲಸ ಮಾಡ್ತೀವಿ, ಆದರೆ ಭಗವಂತ ಹಾಗಲ್ಲ. ಅವನು ಸರ್ವತಂತ್ರ ಸ್ವತಂತ್ರ, ಅವನು ಯಾವಾಗಲೂ ಸ್ವತಂತ್ರವಾಗಿರುವಂಥವನು. ನಮ್ಮ ಹಾಗೆ ಅವನು ನಿಯಂತ್ರಣದಲ್ಲಿ ಇರೋದಿಲ್ಲ. ಶ್ರೀಕೃಷ್ಣನ ಇಂದ್ರಿಯಗಳು ಅಲೌಕಿಕವೆಂಬುದನ್ನು ಅವರು ತಿಳಿಯಲಾರರು. ಅಂದರೆ ಭಗವಂತನ ಇಂದ್ರಿಯಗಳು ಈ ಲೌಕಿಕ ಪ್ರಪಂಚದ ಹಾಗಲ್ಲ, ಅವನ ಇಂದ್ರಿಯಗಳು ಅಲೌಕಿಕವಾಗಿರೋದು ಅಂತ ನಮಗೆ ಗೊತ್ತಾಗೋದಿಲ್ಲ. ಬ್ರಹ್ಮ ಸಂಹಿತೆಯಲ್ಲಿ ಭಗವಂತನ ಇಂದ್ರಿಯಗಳು ಸರ್ವಶಕ್ತವೆಂದು ವರ್ಣಿತವಾಗಿವೆ. ಅಂದರೆ ಕೃಷ್ಣನು ತನ್ನ ಯಾವುದೇ ಒಂದು ಇಂದ್ರಿಯದಿಂದ ಇತರ ಇಂದ್ರಿಯಗಳ ಕೆಲಸವನ್ನು ಮಾಡಬಲ್ಲನು. ಪರಿಮಿತಿಗೆ ಒಳಗಾದ ಇಂದ್ರಿಯಗಳುಳ್ಳ ಮನುಷ್ಯನಿಗೆ ಭಗವಂತನು ತನ್ನ ಅಲೌಕಿಕ ಶ್ರವಣ ಶಕ್ತಿಯಿಂದ ಉಣ್ಣಬಲ್ಲನೆಂಬುದು, ಕೇವಲ ನೋಡುವುದರಿಂದಲೇ ಲೈಂಗಿಕ ಕ್ರಿಯೆಯನ್ನು ಈಡೇರಿಸಬಲ್ಲನೆಂಬುದು ನಂಬಿಕೆಗೆ ಬರಲಾರದು. ಅಂದರೆ
ಬ್ರಹ್ಮ ರಚಿಸಿರುವಂಥ ಬ್ರಹ್ಮ ಸಂಹಿತೆ ಇದೆಯಲ್ಲ, ಅದರಲ್ಲಿ ಏನು ಹೇಳಿದಾನವನು ಅಂತಂದರೆ, ಭಗವಂತನ ಇಂದ್ರಿಯಗಳು ಸರ್ವಶಕ್ತ ಅಂತ ವರ್ಣನೆ ಮಾಡಿದ್ದಾನೆ. ಏನು ಸರ್ವಶಕ್ತ ಅಂತಂದರೆ, ಈಗ ಎಕ್ಸಾಂಪಲ್ಗೆ ನಮ್ಮ ಇಂದ್ರಿಯಗಳಲ್ಲಿ ಕಣ್ಣನ್ನು ತಗೊಂಡಾಗ ನಾವು ಕಣ್ಣಿಂದ ಏನು ಕೆಲಸ ಮಾಡ್ತೀವಿ, ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ. ಹೀಗೆ ಒಂದೊಂದು ಇಂದ್ರಿಯಗಳು ಅದಕ್ಕೆ ಸೀಮಿತವಾದಂಥ ಕೆಲಸಗಳನ್ನಷ್ಟೇ ಮಾಡಬಹುದು. ಈಗ ಕಣ್ಣು ಕೇಳೋದಕ್ಕಾಗತ್ತಾ? ಇಲ್ಲ, ಕಣ್ಣಿರೋದು ಬರೀ ನೋಡೋದಕ್ಕೆ. ಕಿವಿ ನೋಡೋದಕ್ಕಾಗತ್ತಾ? ಇಲ್ಲ, ಕಿವಿ ಇರೋದು ಕೇಳಿಸ್ಕೊಳ್ಳೋದಕ್ಕೆ. ಅದೊಂದು ಕೆಲಸ ಮಾತ್ರ ಮಾಡೋದು. ಆದರೆ ಭಗವಂತ ಸರ್ವಶಕ್ತ, ಅವನ ಇಂದ್ರಿಯಗಳು ಸರ್ವಶಕ್ತವಾಗಿರುವಂಥದ್ದು ಅಂದರೆ ಅರ್ಥ ಏನು? ಕಣ್ಣಿಂದ ಅವನು ಕೇಳಿಸ್ಕೊಳ್ಳಬಹುದು, ನೋಡಬಹುದು, ತಿನ್ನಬಹುದು, ಎಲ್ಲ ಕೆಲಸನೂ ಮಾಡಬಹುದು. ಕಣ್ಣಿಂದಾನೇ ಅವನು ನೋಡೋದ್ರಿಂದ, ಬರೀ ನೋಡೋಷ್ಟರಿಂದಾನೇ ಅವನು ಲೈಂಗಿಕ ಕ್ರಿಯೆಯನ್ನು ಕೂಡ ಈಡೇರಿಸಬಲ್ಲ ಭಗವಂತ. ಮತ್ತು ಕಣ್ಣಿಂದ ಅವನು ಊಟವನ್ನು ಕೂಡ ಮಾಡಬಲ್ಲ. ಆಮೇಲೆ ಶ್ರವಣ ಶಕ್ತಿ ಇದೆಯಲ್ಲ, ಅಂದರೆ ಕಿವಿ, ಅದರ ಮೂಲಕ ಕೂಡ ಅವನು ತಿನ್ನಬಲ್ಲ. ಅಂದರೆ ಒಂದು ಇಂದ್ರಿಯ ಒಂದೇ ಕೆಲಸಕ್ಕೆ ಮಿತಿಯಾಗಿರೋದಿಲ್ಲ, ಅದು ಬೇಕಾದಷ್ಟು ಕೆಲಸಗಳನ್ನು ಮಾಡುವಷ್ಟು ಅದಕ್ಕೆ ಶಕ್ತಿ ಇರುತ್ತೆ. ಅದಕ್ಕೆ ಸರ್ವಶಕ್ತ ಅಂತ ಹೇಳೋದು. ಈಗ ಎಕ್ಸಾಂಪಲ್ಗೆ ಹೇಳ್ತೀನಿ ನಾನು. ನಾವು ಭಗವಂತನ ಮುಂದೆ ನೈವೇದ್ಯವನ್ನು ಸಮರ್ಪಣೆ ಮಾಡ್ತೀವಲ್ವಾ. ಈಗ ಬೇಕಾದಷ್ಟು ಜನ ಪ್ರಶ್ನೆ ಮಾಡ್ತಾರೆ, ಭಗವಂತ ಏನು ತಿಂದ್ಬಿಟ್ಟಿದ್ದಾನ ಅಂತಂದ್ಬಿಟ್ಟು. ನಮಗೂ ಗೊತ್ತಿರೋದು ಈ ಐಹಿಕ ಪ್ರಪಂಚದಲ್ಲಿ ತಿನ್ನೋದು ಅಂತಂದ್ರೆ ಏನು, ನಾವಿಟ್ಟಿರುವಂತಹ ತಟ್ಟೆಯಲ್ಲಿ ಅನ್ನ ಇರುತ್ತಲ್ಲ, ಅದನ್ನು ಕೈಯಿಂದ ಎತ್ಕೊಂಡು ಬಾಯಲ್ಲಿ ಹಾಕ್ಕೊಂಡು ಅಗದು ನುಂಗಬೇಕು. ಇದನ್ನು ತಿನ್ನೋದು ಅಂತ ಹೇಳ್ತೀವಿ. ಕಣ್ಣಿಂದ ತಿನ್ನೋದಕ್ಕೆ ನಮಗೆ ಬರೋದಿಲ್ಲ, ಕಿವಿಯಿಂದ ತಿನ್ನೋದಕ್ಕೆ ನಮಗೆ ಬರೋದಿಲ್ಲ. ಮತ್ತು ಆ ಊಟ ಖಾಲಿ ಆದ್ರೇ ನಾವು ತಿಂದಂಗೆ ಅಂತ ನಮ್ಮ ಲೆಕ್ಕಾಚಾರ ಇರೋದು ಅಲ್ವಾ. ಆದರೆ ಅಲೌಕಿಕ ಅಂದರೆ ಆಧ್ಯಾತ್ಮಿಕದಲ್ಲಿ ಹಾಗಿಲ್ಲ. ಭಗವಂತ ಕಣ್ಣಿನ ಮೂಲಕ ಪ್ರಸಾದವನ್ನು ಸ್ವೀಕರಣೆ ಮಾಡ್ತಾನೆ. ಮತ್ತು ಅಲ್ಲಿ ಸ್ವೀಕರಿಸಿದ ಮೇಲೆ ಅದು ಖಾಲಿ ಆಗಬೇಕು ಅಂತೇನೂ ಇಲ್ಲ. ಆ ಒಂದು ವಿಚಾರ ನಮಗೆ ತಿಳಿಯೋದೇ ಧರ್ಮಗ್ರಂಥಗಳಿಂದ. ಸೊ ಇಲ್ಲಿ ಬರೀ ಒಂದು ಇಂದ್ರಿಯದಿಂದ ಅವನು ಬೇಕಾದಷ್ಟು ಕೆಲಸಗಳನ್ನು, ಅಂದರೆ ಬೇರೆ ಇಂದ್ರಿಯಗಳು ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಬಲ್ಲ. ಆದರೆ ಇದನ್ನು ಹೇಳಿದಾಗ ಸಾಮಾನ್ಯ ಜನರು ಇದನ್ನು ನಂಬೋದಿಲ್ಲ. ನಿಯಂತ್ರಿತ ಜೀವಿಯಾದ ಮನುಷ್ಯನು ತನ್ನ ಬದುಕಿನಲ್ಲಿ ಅಂತಹ ಇಂದ್ರಿಯ ಚಟುವಟಿಕೆಗಳ ಕನಸನ್ನು ಕೂಡ ಕಾಣಲಾರನು. ಆದರೆ ಕೇವಲ ಭಕ್ತಿಯೋಗದ ಚಟುವಟಿಕೆಗಳಿಂದ ಭಗವಾನ್ ಕೃಷ್ಣನು ಮತ್ತು ಅವನ ಕಾರ್ಯಗಳು ಯಾವಾಗಲೂ ಅಲೌಕಿಕವೆಂದು ಅವನು ತಿಳಿದುಕೊಳ್ಳಬಲ್ಲನು. ಈಗ ನಾವು ನಿಯಂತ್ರಣಕ್ಕೆ ಒಳಗಾಗಿರುವಂಥ ಜೀವಿಗಳಲ್ವಾ. ಈಗ ಭಗವಂತ ಮಾಡಿದ ಕೆಲಸಗಳು ಏನಿದೆಯೋ, ಅಂದರೆ ಬೇರೆ ಬೇರೆ ಇಂದ್ರಿಯಗಳಿಂದ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡೋದು, ಇದನ್ನು ನಾವು ಮಾಡಬೇಕು ಅಂತ ನಾವು ಕನಸು ಕಾಣೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅದು ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ನಾವು ಬೇರೆ ದೈವಶಕ್ತಿ, ಅಂದರೆ ನಾವು ದೈವಶಕ್ತಿ ಅಥವಾ ದೈವಿ ಮಾಯೆಯ ನಿಯಂತ್ರಣದಲ್ಲಿರೋದ್ರಿಂದ, ಈ ಐಹಿಕ ಪ್ರಪಂಚದಲ್ಲಿರೋದ್ರಿಂದ ನಾವು ಆ ರೀತಿಯ ಕೆಲಸಗಳನ್ನು ಮಾಡೋದಕ್ಕೆ ಅಸಾಧ್ಯ ಅಂತ ಹೇಳೋದು ಆಯಿತಾ. ಯಾವಾಗ ನಾವು ಸ್ವತಂತ್ರತೆಯನ್ನು ಪಡಿತೀವೋ ಆಗಬೇಕಾದ್ರೆ ಅದನ್ನು ಮಾಡಬಹುದೇನೋ, ಆದರೆ ಭಗವಂತನಷ್ಟು ನಾವು ಸ್ವತಂತ್ರರಾಗೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಆದರೆ ಒಂದು ಮಾಡ್ಬೋದು, ಏನು ಅಂತಂದರೆ ಭಗವಂತನ ಭಕ್ತಿಯಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡಿದಾಗ ಭಗವಂತ ಕೃಷ್ಣ ಮತ್ತು ಅವನ ಕೆಲಸಗಳು ಯಾವಾಗಲೂ ಅಲೌಕಿಕವಾಗಿರುವಂಥದ್ದು ಅಂತ ತಿಳ್ಕೊಬೋದು. ಈಗ ಸಾಮಾನ್ಯ ಜನರು ಅಂತಂದರೆ ಯಾರು ಸತ್ಸಂಗದಲ್ಲಿ ಭಾಗಿಯಾಗೋದಿಲ್ವೋ, ಯಾರು ಧರ್ಮಗ್ರಂಥಗಳನ್ನು ತಿಳ್ಕೊಳ್ಳೋದಿಲ್ವೋ ಅವ್ರಿಗಿದೂ ಗೊತ್ತಿರೋದಿಲ್ಲ. ಏನು, ನಮ್ಮ ಹಾಗೆ ಭಗವಂತ ತನ್ನ ಕಾರ್ಯಗಳನ್ನು ಮಾಡೋದಿಲ್ಲ, ಅವನು ಅಲೌಕಿಕವಾಗಿರುವಂಥವನು, ಅವನು ಅಲೌಕಿಕ ಕಾರ್ಯಗಳನ್ನು ಮಾಡ್ತಾನೆ ಅನ್ನೋದು ನಮಗೆ, ಅಂದರೆ ಯಾರು ಧರ್ಮಗ್ರಂಥಗಳನ್ನು ಓದ್ತಾರೋ ಅಥವಾ ಸತ್ಸಂಗದಲ್ಲಿ ಕೇಳ್ತಾರೋ ಅಂಥವ್ರಿಗೆ ಅರ್ಥ ಆಗಿರುತ್ತೆ. ಸಾಮಾನ್ಯ ಮನುಷ್ಯರಿಗೆ ಇದು ಕೂಡ ಗೊತ್ತಾಗೋದಿಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯ 55ನೇ ಶ್ಲೋಕದಲ್ಲಿ ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ, ಅಂದರೆ ಅರ್ಥ ಏನು, ಪರಿಶುದ್ಧವಾಗಿ ಕೃಷ್ಣನ ಭಕ್ತನ ಅಲ್ಲದೆ ಇರುವಂಥವನು ಆತನ ಚಟುವಟಿಕೆಗಳ ಒಂದು ಅಂಶವನ್ನು ಕೂಡ ತಿಳಿಯಲಾರನು. ನೋಡಿ, ಕೃಷ್ಣ ಭಗವದ್ಗೀತೆಯಲ್ಲಿ ಸ್ವಯಂ ಹೇಳ್ಬಿಟ್ಟಿದ್ದಾನೆ. ಏನು ಅಂತಂದರೆ, ಯಾರು
ಭಕ್ತರಲ್ಲದೆ ಇರ್ತಾರೋ ಅಂಥವರು ನನ್ನ ಚಟುವಟಿಕೆಗಳನ್ನ ಅಂದ್ರೆ ಒಂದೇ ಒಂದು ಅಂಶವನ್ನು ಕೂಡ ಅವ್ರು ಅರ್ಥ ಮಾಡ್ಕೊಳಕ್ಕಾಗಲ್ಲ, ತಿಳ್ಕೊಳಕ್ಕಾಗಲ್ಲ. ಈಗ ನಮಗೆ ಭಗವಂತನಲ್ಲಿ ಭಕ್ತಿ ಇರೋದ್ರಿಂದ ನಮಗೆ ಸ್ವಲ್ಪ ಮಟ್ಟಿಗಾದರೂ ಗೊತ್ತಿದೆ. ಅಂದ್ರೆ ಏನು, ಭಗವಂತ ಮಾಡುವಂಥ ಕೆಲಸಗಳಿಗೂ ನಾವು ಮಾಡುವಂಥ ಕೆಲಸಗಳಿಗೂ ತುಂಬ ಡಿಫ್ರೆನ್ಸ್ ಇದೆ ಅನ್ನೋದು ನಮಗೆ ಗೊತ್ತಿದೆ ಅಲ್ವಾ. ಅವನ ಕಾರ್ಯಗಳು ಅಲೌಕಿಕವಾಗಿರುವಂಥದ್ದು, ನಮ್ಮದು ದೈವಿ ಮಾಯೆಯ ನಿಯಂತ್ರಣದಲ್ಲಿದ್ದು ನಮ್ಮ ಕೆಲಸಗಳು ನಡೆಯುತ್ತೆ ಅಂತಂದ್ಬಿಟ್ಟು. ಭಗವಂತ ಸ್ವತಂತ್ರನಾಗಿರುವಂಥವನು, ಆದರೆ ನಾವು ನಿಯಂತ್ರಣದಲ್ಲಿ ಇರುವಂಥವ್ರು. ಅವನ ಕೆಲಸಗಳು ಅಲೌಕಿಕವಾಗಿರುವಂಥದ್ದು, ನಮ್ಮದು ಲೌಕಿಕವಾಗಿರುವಂಥದ್ದು. ಈ ರೀತಿ ಏನು ಡಿಫ್ರೆನ್ಸ್ ಇದೆಯೋ ಅದೆಲ್ಲ ನಮಗೆ ಗೊತ್ತಾಗತ್ತೆ ಯಾವಾಗ ನಾವು ಭಕ್ತರಾಗಿದ್ದರೆ ಮಾತ್ರ. ಇಲ್ಲದೆ ಇದ್ದರೆ ಅದು ಕೂಡ ಅರ್ಥ ಆಗಲ್ಲ ಅನ್ನೋದು ಈ ಒಂದು ಶ್ಲೋಕದ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.